ಪ್ರೀತಿಯ ವೀಕ್ಷಕರೇ, ನೀವೆಲ್ಲ ಕಡೆ ಕೇಳಿರ್ಬೋದು, ನೋಡಿರ್ಬೋದು. ಏನಪ್ಪಾ ಅಂದ್ರ ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣಿಗೆ ಗಂಡು ಸಿಗ್ತಾ ಇಲ್ಲ. ಹೌದ್ರಾ? ಈಗ ಎಲ್ಲರೂ ಹೆಣ್ಣಿನವರು, ಹೆಣ್ಣಿನ ಹುಡುಗಿಯರು ಮತ್ತು ಅವ್ರ ಅಪ್ಪಗಳು ಏನ್ ಕೇಳ್ತಾರಪ್ಪ ಅಂದ್ರ ವರನಿಗ ಆಸ್ತಿ ಬೇಕತ್ತಾರು. ಆಸ್ತಿ ಇದ್ರು ಮತ್ತ ಗೌರ್ಮೆಂಟ್ ನೌಕರಿ ಬೇಕತ್ತಾರು. ಹೌದಾ? ರೈತರಿಗೂ ಸಹ ಒಂದು ಕನ್ಯಾ ಸಿಗ್ತಾ ಇಲ್ಲ. ಅನೇಕ ಊರಲ್ಲಿ ವಯಸ್ಸಾದ ಹುಡುಗರು ಕನ್ಯಾ ಸಿಗ್ತಾ ಇಲ್ಲ ಅಂತ DC ಗಳಿಗೆ ಕೂಡ ಕಂಪ್ಲೇಂಟ್ ಕೊಡ್ತಾ ಇದಾರು. DC ಏನ್ ಮಾಡ್ತಾನ್ರಿ? DC ಏನ್ ಹೆಣ್ಣು ಹುಡುಗಿ ಕೊಡ್ತಾನ ಯಾರಿಗೆ ರೀ? ಹೌದಲ್ಲ? ಅದಕ್ಕ ಪೈಲ ಹೆಣ್ಣು ಹೆತ್ತವರು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಗೌರ್ಮೆಂಟ್ ನೌಕರಿ ಸಿಗಂಗಿಲ್ಲ. ಎಲ್ಲಿಗೇರಿ ಒಬ್ಬರಿಗೆ ಸಿಗತೈತಿ. ಗೌರ್ಮೆಂಟ್ ನೌಕರಿ ಇದ್ರ ಆಸ್ತಿ ಇರಂಗಿಲ್ಲ. ಹೌದಾ? ನಿಮ್ಗೆ ಏನ್ ಬೇಕು? ಗೌರ್ಮೆಂಟ್ ನೌಕರಿನೂ ಬೇಕು, ಆಸ್ತಿನೂ ಬೇಕು, ಹೊಲನೂ ಬೇಕು, ಚಲೋ ಮನಿನೂ ಬೇಕು, ಹುಡುಗನು ಚಲೋ ಇರ್ಬೇಕು. ವಿಚಾರ ಮಾಡ್ರಿ, ಎಷ್ಟು ಮಂದಿ ನೌಕರಿ ಇದ್ದವರು, ಆಸ್ತಿ ಇದ್ದವರು, ಮದುವೆ ಆದವರು ಎಷ್ಟು ಮಂದಿ ಚಲೋ ಅದಾರ ನೀವು ವಿಚಾರ ಮಾಡ್ಕೊರಿ. ಹೌದಾ? ಏನ್ ಬೇಕಪ್ಪ ಅಂದ್ರ ಹೊಂದಾಣಿಕೆ, ಹುಡುಗ ಹುಡುಗಿ ಹೊಂದ್ಕೊಂಡ್ ಹೋಗುದು ಬಹಳ ಮುಖ್ಯ ಇರ್ತೈತಿ. ಆಸ್ತಿ, ನೌಕರಿ, ಮನಿ ಯಾವುದು ಇಂಪಾರ್ಟೆಂಟ್ ಆಗಂಗಿಲ್ಲ. ಆದ್ರಿಂದ ನಿಮ್ಮ ಯಾರು ನೀವು ಹೆಣ್ಣು ಗಂಡು ಹುಡುಕ್ತಾ ಇದ್ರ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತು ಇದಕ್ಕೆ ವಾಟ್ಸಪ್ ಐತಿ. ಇದ ವಾಟ್ಸಪ್ಗೆ ನಿಮ್ಮ ಬಯೋಡಾಟಾ ಮತ್ತು ಫೋಟೋಗಳನ್ನ ಇಬ್ರು ಹುಡುಗಿಯರು ಮತ್ತು ಹುಡುಗರು ಇಬ್ರು ಬಯೋಡಾಟಾ ಮತ್ತು ಫೋಟೋಗಳನ್ನ ಈ ಒಂದು ವಾಟ್ಸಪ್ಗ ನಂಬರ್ಗೆ ಕಳಿಸ್ರಿ. ನಿಮ್ಗೆ ನಾನು ಹೊಳ್ಳಿ ರಿಪ್ಲೈ ಮಾಡ್ತೀನಿ. ಮತ್ತು ನಿಮ್ಗೆ ಬೇಕಾದಂಥ ಹುಡುಗಿಯರು ಮತ್ತು ಹುಡುಗರ ಫೋಟೋಗಳನ್ನು ಕೂಡ ನಾನು ನಿಮ್ಗೆ ಹೊಳ್ಳಿ ಕಳಿಸ್ತೀನಿ. ಮತ್ತು ನಾನು ಇದನ್ನ ಫ್ರೀನೂ ಮಾಡಂಗಿಲ್ಲ. ನಾನು ಒಂದು ಮಿನಿಮಮ್ ಅಮೌಂಟ್ ತೊಗೋತೀನಿ. ಎಲ್ಲರೂ ಏನು ಬಿಡ್ತಾರಪ್ಪ ಅಂದ್ರೆ ಒಂದು ಮದುವೆ ಆದ್ಕೊಂಡೇನು 50,000 ಕೊಡಬೇಕು, ಲಕ್ಷ ಕೊಡಬೇಕು ಅಂತ ಹೇಳ್ತಾರು. ನಮಗೇನು ಭಾಳ ಕೊಡೋದು ಬೇಕಾಗಿಲ್ಲ. ನೀವು ಫೋಟೋ ಬಯೋಡಾಟಾ ಬೇಕಾದ್ರೆ ಒಂದು ಮಿನಿಮಮ್ ಒಂದು ಚಾರ್ಜ್ 500 ರೂಪಾಯಿ ಇರ್ತೈತಿ. ಯಾಕಪ್ಪ ಅಂದ್ರೆ ಯಾವುದೇ ಕೆಲಸ ಆಗ್ಬೇಕಪ್ಪ ಅಂದ್ರೆ ಒಂದು ಫ್ರೀ ಆಫ್ ಕಾಸ್ಟ್ ಆಗಂಗಿಲ್ಲ ಈಗಿನ ಕಾಲದಾಗ. ಯಾಕಂದ್ರೆ ನಾನು ನನ್ನ ಒಂದು ಟೀಚಿಂಗ್ ಜಾಬ್ ಜೋಡಿ, ನಾನು ಈಗ ಒಂದು ಟೀಚರ್ ಅದನ್ನು, ಆ ಟೀಚಿಂಗ್ ಜಾಬ್ ಜೋಡಿ ಇದನ್ನು ಮಾಡಬೇಕಪ್ಪ ನಾವು ಸ್ವಲ್ಪ ಟೈಮ್ ಆಗತಿ. ಆದ್ರಿಂದ ಯಾವುದೋ ಕೆಲಸವನ್ನು ಹಂಗೆ ಮಾಡೋಕೆ ಆಗಂಗಿಲ್ಲ. ಒಂದು ಮಿನಿಮಮ್ ಚಾರ್ಜ್ 500 ರೂಪಾಯಿ ಐತಿ. ಇದೇನು ಒಂದು ಬಯೋಡಾಟಾನ ಕಳ್ಸೋದು. ಆಮೇಲೆ ನಿಮ್ದು ಏನೋ ಫಿಕ್ಸ್ ಆಯ್ತು ಅಂದ್ರೆ ನೀವು ಅದನ್ನ ನಿಮ್ಗೆ ಎಷ್ಟು ಪ್ರೀತಿಲಿ ಕೊಡ್ತೀರಿ ಕೊಡ್ರಿ. ನಾವು ಅಷ್ಟ ಏನೋ ಬೇಡಿಕೆ ಇಡಂಗಿಲ್ಲ. ಯಾಕಪ್ಪ ನಂದೇನು ಇದ್ರ ಮೇಲೆ ಡಿಪೆಂಡ್ ಇಲ್ಲ. ನಾನು ಬೇರೆ ಟೀಚರ್ ಅದನ್ನು, ಅದರಿಂದ ನಾನು ಬರ್ತಕ್ಕಂಥ ಸ್ಯಾಲ್ರಿಯಿಂದ ನನ್ನ ಮನೆ, ನಮ್ಮದು ಕುಟುಂಬ ಮ್ಯಾನೇಜ್ ಆಗತಿ. ಆದ್ರೆ ಈ ಕೆಲಸ ಮಾಡ್ಬೇಕಾದ್ರೆ ಒಂದು ಹಂಗೆ ಫ್ರೀ ಆಫ್ ಕಾಸ್ಟ್ ಮಾಡಬಾರ್ದು ಅನ್ನೋ ಇದೊಂದು ರೀತಿಯಿಂದ ಸೇವಾ ಇದ್ದಂಗೆ. ಅದರಿಂದ ಒಂದು ಮಿನಿಮಮ್ 500 ರುಪೀಸ್ ಒಂದು ಚಾರ್ಜ್ ಐತಿ. ಅಷ್ಟು ನೀವು ಕೊಟ್ಟ ನಿಮ್ಗೆ ಬಯೋಡಾಟಾ ಮತ್ತು ಫೋಟೋಗಳು ನಿಮ್ಮ ವಾಟ್ಸಪ್ಗೆ ಬರ್ತಾವು. ನೀವು ಕೂಡ ನಿಮ್ಮ ಬಯೋಡಾಟಾ ಮತ್ತು ಫೋಟೋಗಳನ್ನು ನನ್ನ ವಾಟ್ಸಪ್ಗೆ ಕಳಿಸ್ರಿ. ಹೌದಾ? ಅದರಿಂದ ಯಾರು ಮದುವೆ ಆಗಿಲ್ಲ, ನಮ್ಮ ಹುಡುಗ ಹೆಣ್ಣು ಗಂಡು ಸಿಗ್ತಾ ಇಲ್ಲ ಅಂತ ಯಾರು ಹತಾಶೆ ಮಾಡ್ಕೋಬೇಡ್ರಿ. ಇಂದಿಲ್ಲ ನಾಳೆ ಒಂದು ಎಲ್ಲರಿಗೆ ಒಳ್ಳೇದಾಗತಿ. ಹೌದಾ? ಒಂದು ಹುಡುಗಿಗೆ ಒಂದು ಹುಡುಗ ಇದ್ದೇ ಇರ್ತಾನು ಭೂಮಿ ಮೇಲೆ. ಯಾರು ಏನು ನಮ್ಮ ಮಕ್ಕಳ ಮದುವೆ ಆಗಿಲ್ಲ, ಮಗಳ ಮದುವೆ ಆಗಿಲ್ಲ, ಮಗನ ಮದುವೆ ಆಗಿಲ್ಲ ಅಂತ ಯಾರು, ನನ್ನ ಮದುವೆ ಆಗಿಲ್ಲ, ನಮ್ಮ ಮಕ್ಕಳ ಮದುವೆ ಆಗಿಲ್ಲ ಅಂತ ಯಾರು ಒಂದು ಡಿಪ್ರೆಷನ್ಗೆ ಹೋಗ್ಬೇಡ್ರಿ. ಏನು ದುಡುಕಿ ಯಾವುದೋ ಒಂದು ನಿರ್ಧಾರಗಳನ್ನ ಕೈಗೊಳ್ಳಬೇಡ್ರಿ. ಯಾಕಪ್ಪ ಅಂದ್ರೆ ಜೀವನ ಭಾಳ ದೊಡ್ಡದೈತಿ. ಮದುವೆ ಆಗದವ್ರ ಸಲಕ ಬದುಕಬಹುದು, ಮದುವೆ ಆದನ ಬದುಕಬೇಕು ಅನ್ನೋದೇನಿಲ್ಲ. ಮದುವೆ ಒಂದು ಜೀವನದ ಭಾಗ ಐತಿ. ಹೆಂಗ ಎಜುಕೇಶನ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಐತ್ಲ, ಶಿಕ್ಷಣ ಒಂದು ಜೀವನದ ಭಾಗ ಇದ್ದಂಗ ಮದುವೆ ಕೂಡ ಒಂದು ಜೀವನದ ಭಾಗ. ಮದುವೆ ಆದನ ಬದುಕಬೇಕು, ಮದುವೆ ಆಗ್ಲಿಕ್ಕೆ ನಾವು ಬದುಕಂಗಿಲ್ಲ ಅನ್ನುವಂತ ಒಂದು ಕಲ್ಪನೆ ಅದಲ್ಲ. ಹೌದಾ? ಯಾವುದೂ ನಿಂದ್ರಂಗಿಲ್ಲ. ಮದುವೆ ಆಗ್ಲಿಕ್ಕನ ಎಲ್ಲ ನಡೀತೈತಿ. ಆದ್ರಿಂದ ಯಾರು ಹತಾಶೆಗೆ ಒಳಗಾಗಬೇಡ್ರಿ. ಒಂದು ಧೈರ್ಯವನ್ನ ಕಳ್ಕೊಬೇಡ್ರಿ. ಧೈರ್ಯದಿಂದ ಇರಿ. ಇಂದಿನ ನಾಳೆ ನಿಮ್ದು ಎಲ್ಲಾರ್ದು ಕಲ್ಯಾಣ ಆಕತಿ. ಎಲ್ಲರಿಗೂ ಶುಭವಾಗಲಿ ಅಂತ ಇನ್ನೊಮ್ಮೆ ಈ ವಿಡಿಯೋ ಮೂಲಕ ಹಾರೈಸುತ್ತಾ, ನಿಮ್ಗೆ ಏನಾರೇ ಬಯೋಡಾಟಾ ಫೋಟೋಗಳಿದ್ರೆ ನನ್ನ ವಾಟ್ಸಪ್ ಕಳಿಸ್ರಿ. ಮತ್ತು ಮಿನಿಮಮ್ 500 ರೂಪಾಯಿ ಚಾರ್ಜ್ ಐತಿ. ಹೌದಾ? ಇಷ್ಟು ಮಾತ್ರ ಹೇಳ್ತಾನು. ಎಲ್ಲರಿಗೂ ಒಳ್ಳೇದಾಗಲಿ.